ಎಲ್ಲವರು ಪ್ರೋತ್ಸಾಹಿಸುತ್ತಾ ಇದ್ದಾರೆ. ಜೊತೆಯಲ್ಲಿ ನನ್ನ ಆಜ್ಞಾಧಾರಕರಾಗಿ ಬದುಕುತ್ತಿದ್ದಾರೆ ಎಂಬಲ್ಲಿಗೆ ನಮ್ಮ ನಾಡಿನಲ್ಲಿ ಯಾವ ಕುಂದುಕೊರತೆ ಇಲ್ಲ. ಹಾಗೆ ರಾಜಕೀಯದ ಬಗ್ಗೆ ಎಷ್ಟು ತೃಪ್ತಿ ನನಗಿದ್ದರೆ, ಕೌಟುಂಬಿಕ ಜೀವನದ ಬಗ್ಗೆ ಎಣಿಸಿದರೆ ಅದರಲ್ಲಿಯೂ ಈ ವೀರಮಣಿ ಸುಖಿಯೇ ತೃಪ್ತನೆ. ಸಹಧರ್ಮಿಣಿಯ ಸಾಂಗತ್ಯದಿಂದ 3 ಮಂದಿ ಮಕ್ಕಳನ್ನು ಪಡೆದವ ನಾನು. ರುಕ್ಮಾಂಗ ಹಾಗೂ ಶುಭಾಂಗ ಎನ್ನುವ ನಮ್ಮ ಕುಲಕೀರ್ತಿಯನ್ನು ಬೆಳಗುವಂತಹ ಉಭಯ ಪುತ್ರರು. ಆಮೇಲೆ ಕನ್ಯಾದಾನದ ಪುಣ್ಯವನ್ನು ಕಟ್ಟಿಕೊಳ್ಳುವುದಕ್ಕಾಗಿ ಆರತಿಗೊಬ್ಬಳು ಮಗಳು ಎನ್ನುವ ಹಾಗೆ ಇಕ್ಷಮತಿ ಎನ್ನುವ ಒಬ್ಬಳು ಪುತ್ರಿಯನ್ನು ಪಡೆದವ ನಾನು. ಹಾಗೆ ಪ್ರಾಯಕ್ಕೆ ಬಂದ ಮಗಳಿಗೆ ಯೋಗ್ಯ ವರನನ್ನ ಆರಿಸುವುದರ ಬಗ್ಗೆ ಆಲೋಚನೆ ಮಾಡಿದರೆ ವೀರಮಣಿಯ ಯೋಗ್ಯತೆಗೆ ತಕ್ಕ ಅಲ್ಲ, ನಮ್ಮ ಬಲ ಮುಂದೆ ಹೆಚ್ಚಾಗುವ ಬಗ್ಗೆ ಯೋಗ್ಯ ವರನನ್ನ ಆರಿಸಿದೆ. ಪರಮೇಶ್ವರನೇ ನನ್ನ ಮಡದಿ ಇಕ್ಷುಮತಿಗೆ ಗಂಡ, ನನ್ನ ಮನೆಯಳಿಯನಾಗಿರಿಸಿಕೊಂಡಿದ್ದೇನೆ ಎಂಬಾಗ ನಮ್ಮ ಪುರುಷತ್ವಕ್ಕೂ ಅಥವಾ ನಮ್ಮ ಕೀರ್ತಿಗೂ ಎಷ್ಟು ಬೆಲೆ ಎಂದು ಅಷ್ಟರಲ್ಲಿಯೇ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ಆದ್ರೆ ಇಂದು ನನ್ನುಭಯ ಪುತ್ರರು ಬೇಸರ ನಿವಾರಣೆಗಾಗಿ ಹೀಗೆ ವನವಿಹಾರಕ್ಕೆ ಹೋಗಿ ಬರ್ತೇವಪ್ಪ ಎಂದು ಅಪ್ಪಣೆಯನ್ನು ಪಡೆದು ಹೋದವರು. ನಾನು ಆಲೋಚನೆ ಮಾಡುವುದನ್ನೇ ಸಂದರ್ಭಕ್ಕೆ ಸರಿಯಾಗಿ ಬರಲಿಲ್ಲ. ಆ ಮಕ್ಕಳು ಎಷ್ಟು ಹೊತ್ತಿಗೆ ಬರ್ತಾರೆ ಎಂದು ನಿರೀಕ್ಷೆಯಲ್ಲಿದ್ದೇನೆ. ನೋಡೋಣ.